ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ವ್ಯಂಗ್ಯವಾಡಿದ್ದಾರೆ. 3ನೇ ಮಹಡಿಯಲ್ಲಿ ಒಬ್ಬಾತ ಮೊಹಮ್ಮದ್ ಗಜ್ನಿ, ಇನ್ನೊಬ್ಬಾತ ಮಲ್ಲಿಕಾಫೂರ್, ಇವರಿಬ್ಬರು ಆಡಳಿತ ನಡೆಸ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗಕ್ಕೆ ಹಣ ಕಟ್ಟಬೇಕಂತಿದ್ದಾರೆ. ಮುಂದೆ ನಿಮ್ಮ ಬೆಡ್ರೂಮ್ಗೂ ಟ್ಯಾಕ್ಸ್ ಕಟ್ಬೋದು ನೋಡಿ. ಇದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವ್ಯಂಗ್ಯದ ನುಡಿಗಳು. ಲೂಟಿಕೋರ, ಸಂಚುಕೋರ ಮೊಹಮ್ಮದ್ ಗಜ್ನಿಗೆ ಸಂಬಂಧಪಟ್ಟಂತೆ ಕಂಪ್ಯಾರಿಸನ್ಗಳನ್ನು ಈಗ ನಮ್ಮನ್ನು ಆಳ್ತಾ ಇರೋರಿಗೆ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಗಜ್ನಿ ಮತ್ತು ಆತನ ಬಲಗೈ ಬಂಟ ಮಲ್ಲಿಕಾಫೂರ್ ಇಬ್ಬರು ಕೂಡ ಅತ್ಯಂತ ದೊಡ್ಡ ಕ್ರೂರಿಗಳು, ಇತಿಹಾಸ ಗೊತ್ತಿರುವಂತಹ ದೊಡ್ಡ ಕ್ರೂರಿಗಳು ಅವರು. ಇವ್ರನ್ನ ಕಂಪೇರ್ ಮಾಡಿದ್ದಾರೆ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರು. ಇಂಥರ ವಿಧಾನಸಭೆ 3ನೇ ಮಾಡಿಲಿ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ ಅಂತೂ. ನಾನು ಮೊನ್ನೆ ಬಜೆಟ್ದು ನೋಡಿದೆ ಬ್ರದರ್, ಬಜೆಟ್ ಕತೆ. ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಮನೆ ಮುಂದೆ ನಿಮ್ಮ ವೆಹಿಕಲ್, ಮೋಟ್ರ್ ವೆಹಿಕಲ್ನೋ ಕಾರ್ನ ಪಾರ್ಕ್ ಮಾಡೋಕ್ಕೆ ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈಗ ಈ ಬಜೆಟಲ್ಲಿ ನಿಮ್ಮ ಮನೆ ಕಾಂಪೌಂಡಿಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ. ನೀವು ಸ್ವಲ್ಪ ಇದೆಲ್ಲ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಹಾಂ, ಇದು ಈ ಸರ್ಕಾರ ಇದು. ಯಾರೂ ಮಾಡದೇ ಇರೋ ಸರ್ಕಾರ. ಕೇಂದ್ರ ಸರ್ಕಾರದವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ, ಅದಕ್ಕಿದೆಲ್ಲ ಪರಿಸ್ಥಿತಿ. ಆಯ್ತಪ್ಪ, ಪಾಪ ಗ್ಯಾರಂಟಿ ಸ್ಕೀಮ್ ತಂದಿದ್ದೀರಿ, ಆ ಬಡವ್ರನ್ನ ಉದ್ಧಾರ ಮಾಡ್ತಾ ಇದ್ದೀರಿ, ಅಭಿನಂದಿಸ್ತೀನಿ ನಿಮ್ಮನ್ನ. ನಾನು ಅಭಿನಂದನೆ ಇದೆ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾ ಇರೋದಕ್ಕೆ. ನಾನು ಏನು ಅಸೂಯೆ ಇಲ್ಲ. ಇನ್ನೂ 2,000 ಜಾಸ್ತಿ ಮಾಡಿ, ಇನ್ನೂ 2,000 ಜಾಸ್ತಿ ಮಾಡಿ, ನನ್ನದೇನು ತಕರಾರಿಲ್ಲ. ಆದರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಯಾವ ಬಾಪ್ನಲ್ಲಿ ತೆರಿಗೆ ಹಾಕಿದ್ದೀರಿ ಇಲ್ಲಿವರೆಗೀಗ? ಏಪ್ರಿಲ್ 1ನೇ ತಾರೀಕು ನಾವು ಏಪ್ರಿಲ್ 1 ಮೊದಲಿಂದನೂ ಬುದ್ಧಿ ಬಂದಾಗಲಿಂದ ಏಪ್ರಿಲ್ ಫುಲ್ ಮಾಡ್ತಾಯಿದ್ದು, ಬುದ್ಧಿ ಬಂದಾಗಲಿಂದ. ಈಗ ಏಪ್ರಿಲ್ 1ನೇ ತಾರೀಕಿಗೆ ರಾಜ್ಯದ ಜನತೆನೇ ಫೂಲ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಪೆಟ್ರೋಲ್ ಮೇಲೆ ಮತ್ತೆ 2 ರೂಪಾಯಿ ಜಾಸ್ತಿ, ಡೀಸೆಲ್ ಮೇಲೆ, ವಿದ್ಯುತ್ ಶಕ್ತಿ ರೇಟ್ ಜಾಸ್ತಿ. ಹಾಲಿಂದು ಪಾಪ ಅವರು ನಮ್ಮ ಡೆಪ್ಟಿ CM ನನಗೇನು ಗೊತ್ತಿಲ್ವಂತೆ, ಅವ್ರ ಅಣ್ಣನ ಕೇಳಿ ಅಂತ ಹೇಳ್ತಾರೆ. ಅವ್ರ ಅಣ್ಣನ ಕೇಳಿ ಅಂತ ಏನೇನು ಆಗ್ತಿದೆ ಅನ್ನೋದು ಗೊತ್ತು. KMFಲ್ಲಿ ಆ KMF ಯಾರಿಂದ ಉದ್ಧಾರ ಆಯಿತು? ಯಾವ ಪರಿಸ್ಥಿತಿ ಇತ್ತು? 94-95 13 ನಮ್ಮ ಜಿಲ್ಲಾ ಕೇಂದ್ರಗಳು, ಹಾಲು ಉತ್ಪಾದಕರ ಕೇಂದ್ರ ಲಾಸಲ್ಲಿದ್ವು ಇಡೀ ರಾಜ್ಯದಲ್ಲಿ. ಆ ಲಾಸನ್ನು ಲಾಭದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ. ರೇವಣ್ಣ KMF ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು. ಈಗೇನು ಎಲ್ಲರೂ ಮಾಡ್ತಾರೆ ಪಾಪ, ನೋಡ್ತಾ ಇದ್ದೀವಿ ಯಾವ ಹಗಲ್ದೊರಡೆ ನಡೀತಿದೆ ಅಂತೇಳಿ. ಮುಂದಕ್ಕೆ ಇನ್ನು 2 ವರ್ಷದಲ್ಲಿ ಏನಾಗುತ್ತೆ ಕಾದು ನೋಡಿ. ಹೇಳ್ತಾರೆ ರೈತನು ಕೊಡ್ತಾರಂತೆ 4 ರೂಪಾಯಿನ. ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಏನೇನಾಗುತ್ತೆ, ಏನು ಭಾಳ ದಿನ ಕಾಯಬೇಕಾಗಿಲ್ಲ. ಆ ರೈತನಿಗೆ ಎಷ್ಟು ಕೊಡ್ತಾರೆ? ಗ್ರಾಹಕರ ಮೇಲೆ 4 ರೂಪಾಯಿ ಹಾಕಿ. ಈಗ ಸರಿಯಪ್ಪ, ಹಾಲಿಂದೇನೋ ಕೊಡ್ತೀರಿ ಹೇಳ್ಕೊಂಡಿದ್ದೀರಿ, ಆಯಿತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡೋದ. ಮೊಸರು 4 ರೂಪಾಯಿ ಮಾಡಿದ್ದೀರಲ್ಲ, ಮೊಸರು ದುಡ್ಡು ಯಾರಿಗೆ ಕೊಡ್ತೀರಿ? ನೋಡಿ, ಒಂದು ಹೈನೋದ್ಯಮಕ್ಕೆ ಈ ಬೆಂಬಲ ಬೆಲೆ ಅನ್ನೋದು ಹೋಗ್ತಾ ಇಲ್ಲ ಅನ್ನೋದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ವಿವರಿಸ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರು.